ಪೌಲ್ ಹೇಳ್ತಾರೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ ಲಾರ್ಡ್ಸ್ ಕಿಂಗ್ಡಮ್, ವಿ ಆರ್ ದ ರಾಯಲ್ ಪ್ರೀಸ್ಟ್ಹುಡ್. ಏನ ಹೇಗ್ರಿ ಅಥಾರಿಟಿ ಮೆಸೇಜ್ ನೋಡ್ರಿ ಒಂದು ಹೆಂಗಿರುತ್ತೆ. ಕೋರ್ಟ್ ಕರ್ಕೊಂಡು ಹೋದಾಗ್ಲೂ ಕೂಡ ಕೋರ್ಟಲ್ಲಿ ಪುಲ್ಪಿಟ್ ಹಾಕೊಳ್ತಾನ ಅವನು. He did ask, where is my pulpit? He said that where the place wherever he stand, that has become the pulpit for him, to bring the glorious message of God. ಸೆರೆಮನೆಯಲ್ಲಿ ಸೆರೆಮನೆಯೊಳಗೆ ಚೈನ್ ಹಾಕಿ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ, 5-6 ಚೈನ್ ಹಾಕಿ ಕರ್ಕೊಂಡು ಹೋದ್ರು ಕೂಡ, ಚೈನ್ ಹಾಕಿ ಕರ್ಕೊಂಡು ಹೋದ್ರು ಕೂಡ ಅವನು ಹೇಳ್ತಾನೆ, ದೇವರ ವಾಕ್ಯಕ್ಕೆ there is no chain for the word of God. ನನ್ನ ಕೈಗೆ ಚೈನ್ ಇದೆ, ಅದು ಕರ್ತನ ವಾಕ್ಯಕ್ಕೆ there is no chain. ಯೇಸು ಸತ್ತಾಗ 10,000 ಜನ ಸೋಲ್ಜರ್ಸ್ ನಿಂತ್ಕೊಳ್ತಾರೆ. ಎಷ್ಟು ಜನ 10,000 ಜನನ ತಗೊಂಡು ನಿಲ್ಲಿಸ್ತಾನೆ ಸೋಲ್ಜರ್. ಏಯ್ ನಿಲ್ರ ಎಲ್ಲ, ಅಪ್ಪ ಎದ್ದು ಬರ್ತಾನಂತೆ ನೋಡೋಣ. ಒಂದು ಡೆಡ್ ಬಾಡಿಗೆ ಇಷ್ಟು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದಿದೆ ಫಸ್ಟ್. ಜೀವಂತವಾಗಿರೋಲ್ಲ, ಸತ್ತ ಡೆಡ್ ಬಾಡಿಗೆ 10,000 ಜನ ನಿಂತ್ಕೊಳ್ತಾರೆ ಅಂದ್ರೆ ನಿನ್ ಬಾಡಿ ಎಷ್ಟು ಕಾಸ್ಟ್ಲಿ. Come on, how much costly your body? Hey, come on, ನಿನ್ ಬಾಡಿ ಕಾಸ್ಟ್ಲಿ ಕಣೋ. ಮೋಸೆ ಸತ್ತಾಗ ಕೂಡ, ಈವನ್ ಮೋಸೆ ಸತ್ತಾಗ್ಲೂ ಕೂಡ ಆ ಬಾಡಿ ಕಾಸ್ಟ್ಲಿ ಆಗಿತ್ತು. ದೇವರೇ ಬಂದ್ಬಿಟ್ರಲ್ಲಿ, ಏಯ್ ತೊಳ್ರ ನನ್ನ ಮಗನ ಬಾಡಿ ಕಾಸ್ಟ್ಲಿ ಇದೆ ಅದು. ಸತ್ತ ಮೇಲೆ ಅಷ್ಟು ದೇವ್ರ ಕಾಸ್ಟ್ಲಿ ಅಂದ್ರೆ, ಎಲಿಶಾ ಸತ್ತು ಅವನು ಸಮಾಧಿಲಿ ಹಾಕಿದಾಗ ಯಾವುದೋ ಹೆಣ ಅಲ್ಲಿ ಎಸ್ತಿದ ತಕ್ಷಣ ಹೆಣ ಎದ್ಬಿಡ್ತಂತೆ. ಏ ಕಮಾನ್, ಕಾಸ್ಟ್ಲಿ ಕಾಸ್ಟ್ಲಿ. ಸತ್ತು ಹೋದ ಡೆಡ್ ಬಾಡಿನ ಕಾಪಾಡಕ್ಕೆ 10,000 ಜನ ಕೂತ್ಕೊಳ್ತಾರೆ. ನೈಟು ಅಪ್ಪ ಹೇಳ್ತಾರೆ ಸಾಯಕ್ ಮುಂಚೆ, ಏಯ್ ನಾನು ಎದೊಳ್ತೀನಿ, ಇರೋ ನಾನು ಎದೊಳ್ತೀನಿ, ನಿನ್ ತಮ್ಮಿದ್ರೆ ನೀನು ನಿಲ್ಸ್ಬಿಡು. ಅವ್ರು ಹೇಳ್ತಾರೆ ಯಾರಿಗೆ, ಮಿಲಾದ್ಗೆ ಮತ್ತೆ ಅವ್ರಿಗೆಲ್ಲ ಸಾಯ ಮುಂಚೆ ಹೇಳ್ಬಿಡ್ತಾರೆ ನಮ್ಮ ಹೀರೋ ಅಷ್ಟೇ ಹೇಳ್ತಾರೆ, ನಿನ್ ದಮ್ಮಿದ್ರೆ, ನಿನ್ ತಾಕತ್ತಿದ್ರೆ ನನ್ನ ಹಾಕು ಒಳಗೆ, ನಿನ್ ತಾಕತ್ತಿದ್ರೆ ನಿಮ್ ಮುಚ್ಚಿಕ್ಕು ನೋಡೋಣ ಕಲ್ಲ, ಆದ್ರೆ ನಾ ಎದ್ದು ಬರ್ತೀನಿ ಹೊರಗಡೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ ರಾಜವರೇ, ನಿಮ್ ಬಾಡಿ ಅಷ್ಟು ಕಾಸ್ಟ್ಲಿ ಐತೆ. 10,000 ಜನ ಇದ್ರು ಸರೋಜಮ್ಮ ಕಾಯ್ತಾ ಇದ್ದಾರೆ. ಅಪ್ಪ ಹೇಳ್ಬಿಟ್ರು, ನಿನ್ ತಾಕತ್ತಿದ್ರೆ ನಿನ್ನ ತಡಿ, ಇಲ್ವಾ ನಾನು ಮಿಂಚಿ ಮೇಲೆ ಬರ್ತೀನಿ, ನೀನ್ ತಡಿ, ನೀನ್ ನಿಂತ್ಕೊ, ನಿಲ್ಲಕ್ಕೆ ಬಿಡ್ತೀನಿ. ನನ್ನ ಪುನರುತ್ಥಾನ ಶಕ್ತಿ ಬರ್ಬೇಕಾದ್ರೆ, ಆ ಶಕ್ತಿ ಹೊರಗಡೆ ಬರ್ಬೇಕಾದ್ರೆ ಸಿಡಿಲು ಕಲ್ಲುಗಳು ಹೊರಗಡೆ ಬರುತ್ತೆ. ಅದು ಓಡ್ತಾರೆ ಜನ, ಓಡ್ತಾರೆ ಅಲ್ಲಿಂದ 10,000 ಜನ. They were being spotted and the great stone was exploded. ಆ ದೊಡ್ಡ ಬಂಡೆ ಹೊಡೆಯಲ್ಪಟ್ಟು ಚೂರು ಚೂರಾದಾಗ 10,000 ಜನ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವ್ರ ಜೀವ ಉಳಿಸ್ಕೊಳಕ್? ಯಾಕಂದ್ರೆ such a power was in the stone. ಒಂದು ಬಾಂಬ್ ಹೊಡೆದ್ರೆ ಹೇಗೆ ಅದು ಹೊಡ್ಕೊಂಡು ಹೊರಗಡೆ ಬರುತ್ತೆ, ಅದೇ ರೀತಿ ಯೇಸುವಿನ ಪುನರುತ್ಥಾನ ರಿಸರೆಕ್ಷನ್ ವಾಸ್ ಸೋ ಪವರ್ಫುಲ್. ಅವ್ರು ಹೇಳ್ತಾರೆ, ನೀನ್ ತಾಕತ್ತಿದ್ರೆ ಮಾಡು, ನನ್ನ ಮಕ್ಕಳಿಗೆ ನಾನು ಶಕ್ತಿ ಕೊಟ್ಟಿದ್ದೀನಿ. ಆಗ ನಾನು ಹೇಳ್ತೇನೆ, ಯೇಸು ಕ್ರಿಸ್ತರ ಪುನರುತ್ಥಾನ ಶಕ್ತಿ ನಿನ್ ಮೇಲೆ ಬಂದ್ರೆ ಈ ಲೋಕದಲ್ಲಿ ಯಾವ ವಿಧವಾದ ಕೋತಪ್ಪಾಗ ಕೂಡ ನಿನ್ನ ಪ್ರಾಸ್ಪರಿಟಿನ ಕಡಿಮೆ ಮಾಡಕ್ಕಾಗಲ್ಲ, ನಿನ್ನ ಜಯವನ್ನ ಕಮ್ಮಿ ಮಾಡಕ್ಕಾಗಲ್ಲ, ನಿನ್ನ ವ್ಯಾಪಾರ ಕಡಿಮೆ ಮಾಡಕ್ಕಾಗಲ್ಲ. Nobody can stop your witness. Nobody can stop your victory. Nobody can stop your success. Nobody can stop your eligibility. Nobody can stop your ability. Nobody.
ದೇವರು ನೋಬಡಿ, ಯಾರಿಗೂ ಆ ಶಕ್ತಿ ಇಲ್ಲ. ಪುನರುತ್ಥಾನದ ಶಕ್ತಿ ಬಂದ ತಕ್ಷಣ ನಿನ್ನ ಅಭಿವೃದ್ಧಿನ ಶಾನನ್ ತಡೆಯೋದಕ್ಕೆ ಲೋಕದಲ್ಲಿ ಎಂತ ಗ್ರೇಟ್ ಅಲೆಕ್ಸಾಂಡರ್ ಕೂಡ ಶಕ್ತಿ ಇಲ್ಲ. ಯಾರ ಕೈಲಿ ತಾಕತ್ತಿಲ್ಲ. ಒಂದ್ ವೇಳೆ ಇದ್ರೆ ಅಪ್ಪ ಹೇಳ್ತಾರೆ, ಬಾ ನನ್ನ ಮಗನ ಹತ್ರ, ನಾನು ನಿಲ್ತೀನಿ ನನ್ನ ಮಗಳ ಪಕ್ಕ, ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಹಲ್ಲೆಲೂಯಾ. ಆ ರೀತಿ. ಸೊ nobody can stop your success, nobody can stop your ministry, nobody can stop your financial flow when the power of the resurrection comes. Why? Because you are in the palace. ನೀನು ಅರಮನೆಯಲ್ಲಿ ಇಡಲ್ಪಟ್ಟವಳು. ಅರಮನೆಯಲ್ಲಿ ಏನ್ ಡಿಸೈಡ್ ಮಾಡ್ತೀಯಾ? ಅಪ್ಪ ಹೇಳ್ತಾರೆ, ಜಾನ್ ಮನಸ್ಸಿದ್ದಂತೆ ಮಾಡು, ನಾನು ನಿನ್ನ ಸಂಗಡ ಇದ್ದೇನೆ. ನಾನು ಹೇಳ್ತೇನೆ, ದೇವ್ರು ನಿಮ್ಮನ್ನ ಅರಮನೆಯ ಊಟ ಕೊಡಕ್ಕೆ ಇಷ್ಟಪಡ್ತಾರೆ, ಅರಮನೆಯ ವೈಭವ ಕೊಡಕ್ಕೆ ಇಷ್ಟಪಡ್ತಾರೆ, ಅರಮನೆಯ ಎಲ್ಲಾ ವಿಧದ ಸವಲತ್ತುಗಳನ್ನ ಅವ್ರು ಕೊಡಕ್ಕೆ ಇಷ್ಟಪಡ್ತಾರೆ. ಅರಮನೆ ಅನ್ನೋದು ದೇವರ ಮನೆ ಮಕ್ಕಳೇ. ನೋಡಿ, ಇದು ದೇವ್ರ ಮನೆ. ಇದು ನಾನು ನಿಮ್ಗೆಲ್ಲ ಏನು ಬೋಧಿಸ್ತೀನಿ, ನೀವೆಲ್ಲ ಚೇರಲ್ಲಿ ಕುತ್ಕೋಬೇಡಿ, ಯಾರೆಲ್ಲ ಉತ್ತರ ಕರ್ನಾಟಕದಲ್ಲಿ ಬಂದಿದ್ದೀರಾ ಎಲ್ಲ ನಲ್ಲಿಂದ ಬಿತ್ಕೊಳ್ಳಿ ಅಂತ ಹೇಳ್ತೀನ? ಇಲ್ಲ, ಎಲ್ಲರಿಗೂ ಒಂದೇ ಚೇರು. ಪಾಸ್ಟ್ರಿಗೂ ಒಂದೇ ಚೇರು, ಪೆಸ್ಟ್ ಕಂಟ್ರೋಲ್ ಅವ್ರಿಗೂ ಒಂದೇ ಚೇರು, ಕೊತ್ತಂಬರಿ ಸೊಪ್ಪು ಮಾರೋರ್ಗೂ ಒಂದೇ ಚೇರು, ಶೇವಿಂಗ್ ಶಾಪಿಕ್ಕವ್ರಿಗೂ ಒಂದೇ ಚೇರು, ಎಲ್ಲರಿಗೂ ಒಂದೇ ಚೇರು. ಯಾಕೆ? ಸಮಾನತ್ವ. ದೇವರ ರಕ್ತ ಬಂದು ಎಲ್ಲಾರನ್ನೂ ಪ್ರೀತಿ ಮಾಡ್ತಾರೆ. ನಿಮ್ಮೆಲ್ಲರನ್ನೂ ಪ್ರೀತಿ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಅವ್ರ ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ತಾರೆ. ದಾವೀದು ಅರಮನೆ ಒಳಗೆ ಬಂದು ಆ ಒಡಂಬಡಿಕೆ ಪೆಟ್ಟಿಗೆ ನಾನು ಕಟ್ಟಿಬಿಟ್ಟ. ಒಡಂಬಡಿಕೆ ಆಲಯ ಕಟ್ಟದ. ಹೇಗೆ? ಬಂಗಾರದಲ್ಲಿ ಕಟ್ಟದ. ಅವನು 1,00,000 kg ಬಂಗಾರ ತೂಗಿ ಕೊಟ್ಟ. ಆದರೆ ಅವ್ರ ಮಗ ಸಾಲೋಮೋನು 90 ಲಕ್ಷ kg ಬಂಗಾರ ಎತ್ತಿ ಕೊಡ್ತಾನೆ. ಅವನು he given 90 lakhs kilos ton 90 lakhs tons gold to the God's temple. ಬಂಗಾರದಲ್ಲಿ ಟೆಂಪಲ್ ಕಟ್ಟಿ ಆ ಬಂಗಾರದ ದೇವಾಲಯದ ಮಧ್ಯಭಾಗದಲ್ಲಿ ಈ ಮಂಜೂಷ ಪೆಟ್ಟಿಗೆನ ತಗೊಂಡೋಗಿಡ್ತಾರೆ. ಅಂತ ಬಂಗಾರದ ಮಂಜೂಷ ಪೆಟ್ಟಿಗೆನ ದೇವ್ರು ನಮ್ಗೆ ಕೊಟ್ಟಿದ್ದಾರ್ರಿ. ಸೊ ವೈ ಡೋಂಟ್ ಯು ಯೂಸ್ ಇಟ್? ವೈ ಡೋಂಟ್ ಯು ಯುಟಿಲೈಸ್ ಇಟ್? ವೈ ಡೋಂಟ್ ಯು ಗಿವ್ ಗ್ಲೋರಿ ಟು ದಟ್ ಒನ್? ಮಹಿಮೆ ಪಡಿಸಿ ಅದನ್ನ. ದ ಮೋರ್ ಯು ಗ್ಲೋರಿಫೈ, ದ ಮೋರ್ ಯು ಬಿ ಡಿಗ್ನಿಫೈಡ್. ಅದನ್ನ ಹೆಚ್ಚು ದೇವ್ರು ನಮ್ಮ ಹೆಚ್ಚು ಮಾಡ್ತಾರೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎರಡು ಅಕ್ಕ ತಂಗಿ ಇದ್ದಂಗೆ. ಬೋತ್ ಆರ್ ಕೋ ಸಿಸ್ಟರ್ಸ್. ಆ ಅಕ್ಕ ಕೇಳಿದೆ ಈ ತಂಗಿ ಮಾತು ಕೇಳಲ್ಲ, ಈ ತಂಗಿ ಮಾತು ಕೇಳಿದೆ ಅಕ್ಕ ಮಾತು ಕೇಳಲ್ಲ. ದಿಸ್ ಇಸ್ ದ ಶಾಡೋ ಆ್ಯಂಡ್ ದಟ್ ಇಸ್ ದ ರಿಯಾಲಿಟಿ. ಅದು ನೆರಳು, ಇದು ನಿಜಾಂಶ. ಎರಡು ಒಂದಕ್ಕೊಂದೇನಾಗಿದೆ? ಜೋಡಿಸಲ್ಪಟ್ಟಿದೆ. ಅದು ಜೋಡಿಸಲ್ಪಟ್ಟಿದೆ. ಇಬ್ರಿ 11ನೇ ಅಧ್ಯಾಯ ಓದ್ ನೋಡಿ, ಇಡೀ ಹಳೆ ಒಡಂಬಡಿಕೆ ಕಥೆನೇ ಮಾತಾಡ್ಬಿಡ್ತಾರೆ ಪೌಲರು. ದ ಹೀರೋಸ್ ಆಫ್ ದ ಫೇತ್. ನಂಬಿಕೆಯ ಹೀರೋಗಳು ಯಾರು, ಹೀರೋಯಿನ್ಗಳು ಯಾರಂತ 11ನೇ ಅಧ್ಯಾಯ 12ನೇ ಅಧ್ಯಾಯ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅವರು. ಪವಿತ್ರಾತ್ಮ ಹೇಳ್ಬೋದಾಗಿತ್ತಲ್ಲ, ಅದು ಹಳೆ ಒಡಂಬಡಿಕೆ ಮಾತಾಡಬೇಡ ನೀನು, ಹೊಸ ಒಡಂಬಡಿಕೆ ಮಾತ್ರ ಮರಿ ಅಂತ ಹೇಳ್ಬೋದಾಗಿತ್ತಲ್ಲ. ಇಲ್ಲ, ಎರಡು ಒಂದಕ್ಕೊಂದು ಲಿಂಕ್ ಆಗಿದೆ, ಒಂದಕ್ಕೊಂದು ಸಂಬಂಧ ಇದೆ, ಒಂದಕ್ಕೊಂದು ಅರ್ಥ ಇದೆ, ಒಂದಕ್ಕೊಂದು ಬಾಂಧವ್ಯ ಇದೆ, ಒಂದಕ್ಕೊಂದು ಬೆಸುಗೆ ಇದೆ. ಆ ಬೆಸುಗೆ ಇರೋದ್ರಿಂದ ನಾವು ಎರಡೂ ನಂಬ್ತೀವಿ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಪೆಟ್ಟಿಗೆ ಒಳಗಿದ್ದಾರೆ, ಇಲ್ಲಿ ನಡೆದಾಡುವ ಪೆಟ್ಟಿಗೆ ಆಗಿದ್ದಾರೆ. ಅಷ್ಟೇ ಡಿಫರೆನ್ಸ್. In the Old Testament, Jesus resembled as the Ark of the Covenant. Here in the New Testament, Jesus is the living and walking covenant. ಅವ್ರು ನಡೆದಾಡುವ ಪೆಟ್ಟಿಗೆ ಆಗಿದ್ದಾರೆ ಅಲ್ಲಿ. ಅದೇ ನಾವು ರಾಜನ ಹೇಳಿ, ನಾನು ರಾಜನ ಅರಮನೆಯಲ್ಲಿದ್ದೇನೆ, ನಾನು ಯಾವಾಗಲೂ ಕಾಸ್ಟ್ಲಿ ಆಗಿರ್ತೇನೆ. ಪಕ್ಕದಲ್ಲಿ ಹೇಳ್ಬೇಕು, ನನಗೆ ಹೇಳ್ಬಿಟ್ಟು ನಾನು ಯಾವಾಗಲೂ ಕಾಸ್ಟ್ಲಿ ಆಗಿರ್ತೀನಿ. ನೋಡೋಣ ಇರು, ನಾಳೆಯಿಂದ ನೋಡ್ತೀವಿ ಎಷ್ಟು ಕಾಸ್ಟ್ಲಿ ಆಗಿದೆಯಾ ನೀನು. ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳಿ. ಏ ಲೋಕ ನಡವಳಿಕೆ ಅಂದ್ರೆ ಏನು? ಅವ್ರ ಹಂಗಿರ್ಬೇಡ, ಅವ್ರ ಜೊತೆ ಇರ್ಬೇಕು ನೀನು. ಅವ್ರನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ, ಅವ್ರಿಗೂ ರಕ್ತ ಸುರಿಸಿದ್ದಾರೆ. ಅವರೆಲ್ಲ ನಮ್ಮವರು, ಅವ್ರು ನಮ್ಮ ಜನ. ಅವ್ರು ಇನ್ನೂ ದೇವ್ರ ಸ್ವರ ಕೇಳಿಲ್ಲ. ಸ್ವರ ಕೇಳಿದಿರೋ ಕುರಿಗಳು. ಏಸಪ್ಪ ಹೇಳ್ತಾರೆ, ನನ್ನ ಸ್ವರವನ್ನು ಆಲಿಸ್ತಾರೆ, ಇನ್ನೂ ಕುರಿಗಳು ಅಟ್ಟಿಯ ಹೊರಗಡೆ ಇದೆ, ಅವುಗಳು ಕೂಡ ಕಟ್ಟಿಯೊಳಗೆ ಬರತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಲೋಕದಲ್ಲಿ ಎಲ್ಲ ಮಕ್ಕಳು ದೇವ್ರ ಮಕ್ಕಳು ರೀ. ಆ ಎಲ್ಲರಿಗೂ ಸಹ ರಕ್ತ ಸುರಿಸಿದಾರಪ್ಪ. ಆಗ ನೀ ಕಾಸ್ಟ್ಲಿ ಆಗಿದ್ರೆ ನಿನ್ನ ಮೈಂಡು, ನಿನ್ನ ಮೆಂಟಾಲಿಟಿ, ನಿನ್ನ ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ ಕಾಸ್ಟ್ಲಿ ಆಗಿ ಥಿಂಕ್ ಮಾಡ್ತೀನಿ. ಏನು ಈ ಥರ ಸೀರೆ ಹಾಕೊಂಬದೆ, ಬೇರೆ ಹಾಕೊಂಬ ಹೋಗಲ್ಲ, ಹಂಗಿರ್ಬೇಕು. ಏನು ಹಿಂಗಿದೆ, ಅರ್ಧೋಗಿದೆ, ತುಂಬ ಚೆನ್ನಾಗಿದೆ, ಬಾ ಹೋಗೋಣ.
ಅವನ ಮೈಂಡ್ ಸರಿ ಇಲ್ಲ, ಅವನು ಮೆಂಟಾಲಿಟಿ. ಅವನು ಅರ್ಧೋಗ್ರೆ ಪ್ಯಾಂಟ್ ಹಾಕಿರ್ತಾನೆ, ಹೆಂಡತಿಗೆ ಅರ್ಧೋಗ್ರೆ ಸೀರೆ ಕರ್ಕೊಂಡು ಹೋಗಿರ್ತಾನೆ. ಮೈಂಡ್ ಸರಿ ಇಲ್ಲ. ಕೇಳಿದ್ರೆ ನಾವು ಕರ್ತನ ಮಕ್ಕಳು, ಹೆಚ್ಚು ತೊಗೋಬಾರ್ದು, ಸಿಲ್ಕ್ ಸೀರೆ ತೊಗೋಬಾರ್ದು. ಈ ಥರ ಎಲ್ಲ ಮೈಂಡ್ಗಳು, ಇವೆಲ್ಲ ತೆಗೀರಿ ಹೊರಗಡೆ. ಈ ಮೈಂಡ್ ಸೆಟ್ಗಳನ್ನ ಚೇಂಜ್ ಮಾಡಿ ಇವತ್ತಿಂದ. ನಿನ್ನ ಮೈಂಡ್ ಸೆಟ್ ಹೆಂಗಿದೆ, ನನಗಿದು ಬೇಡ ಅಂದರೆ ಅದು ಬೇಡದಂಗೆ ಹೋಗ್ಬಿಡುತ್ತೆ. ಶುದ್ಧನಿಗೆ ಎಲ್ಲವೂ ಶುದ್ಧ, ಅಶುದ್ಧನಿಗೆ ಎಲ್ಲವೂ ಅಶುದ್ಧ. ನಾವು ದೇವ್ರ ಮುಂದೆ ಯಥಾರ್ಥವಾಗಿ ನಡೆಯೋದನ್ನ ಕಲಿಬೇಕಷ್ಟೇ. ನಾನೇ ಶುದ್ಧ, ನಾನೇ ಗ್ರೇಟ್ ಅಂತ ಯಾವತ್ತೂ ತಿಳ್ಕೊಬೇಡಿ. ನಿನಗಿಂತ ಗ್ರೇಟಾಗಿ ಇನ್ನೊಬ್ಬನ ಬೇರೆ ಇಟ್ಟಿರ್ತಾರೆ ಅಲ್ವಾ, ನಮಗಿಂತ ದೊಡ್ಡವನ್ನ ಇಟ್ಟಿರ್ತಾರೆ. ಯಾವತ್ತೂ ನಾವು ತಗ್ಗಿಸ್ಕೋಬೇಕು. ದಾವೀದನು ಅರಮನೆಗೆ ಹೋದಾಗ ಅರಮನೆಯ ಆಸ್ಥಾನಕ್ಕೆ ಹೋಗದೆ ಸೆರೆಮನೆಯ ವಸ್ತ್ರ ಹಾಕೊಂಡು ಹೇಳ್ತಾನಪ್ಪ, ಎಲ್ಲ ನಿಂದಪ್ಪ, ನೀನೇ ಎಲ್ಲ ಕೊಟ್ಟಿದ್ದಪ್ಪ, ಎಲ್ಲ ಮಹಿಮೆ ನಿನಗೆ ಉಂಟಾಗ್ಲಪ್ಪ. ಆ ಮಹಿಮೆನ ದೇವರಿಗೆ ಹೊತ್ತು ಕೊಡಿ. ನಾನು ಹೇಳ್ತಾನೆ, ಈ ಅರಮನೆ ಪರ್ಮನೆಂಟ್ ಆಗಿ ಹೋಗ್ಬಿಡತ್ತೆ ನಿಮಗೆ. ಅದಕ್ಕೆ ದೇವ್ರನ್ನ ಸನ್ಮಾನ ಮಾಡೋನ್ನ ದೇವ್ರು ಸನ್ಮಾನಿಸ್ತಾರೆ, ತಿರಸ್ಕಾರ ಮಾಡೋರು ತಿರಸ್ಕಾರ ಹೊಂದುವರು. ಈ ಭೂಮಿಯಲ್ಲಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ಇವತ್ತಿಂದ ದೇವರ ರಾಜ್ಯಕ್ಕಾಗಿ ತಾವು ಕಪ್ಪಡಿ. ಅಮ್ಮ, ನೀವು ಸ್ಪೆಕ್ಸ್ ಹಾಕೊಂಡು ಬಂದು ಕೂತಿದ್ದೀರಾ. ನಿಮ್ಮ ಮನೆ 2 ಸಮಸ್ಯೆ ಇದೆಯಮ್ಮ, ಸ್ಪೆಕ್ಸ್ ಹಾಕೊಂಡಿದ್ದೀರಾ. 2 ಸಮಸ್ಯೆಯಿಂದ ಅಪ್ಪ ನಿಮ್ಮನ್ನ ಬಿಡುಗಡೆಗೊಳಿಸ್ತಾರಮ್ಮ. ಎಷ್ಟೋ ಲಕ್ಷ ರೂಪಾಯಿ ನಿಮಗೆ ಸಾಲದ ಹೋರಾಟಗಳಿದೆ, ಕಣ್ಣೀರಲ್ಲಿ ಬಂದಿದ್ದೀರಾ, ಭಯಪಡಬೇಡಿ. ನಿಮ್ಮ ಮನೆಯೊಳಗೆ ದೊಡ್ಡೊಂದು ಬಿಡುಗಡೆ ಆಗತ್ತೆ ಅಂತ ಹೇಳ್ತಾರೆ. ಅಲ್ಫೋನ್ಸಾ, ಗಾಡ್ ಗೋಂಟ್ ಟು ಮೇಕ್ ಎ ಮಿರಕಲ್ ಫಾರ್ ಯುವರ್ ಬ್ರದರ್. ನಿಮ್ಮ ತಮ್ಮನಿಗೆ ಹೋಟ್ಲು ಮ್ಯಾನೇಜ್ಮೆಂಟಲ್ಲಿ ಬಾಂಬೆಯಲ್ಲಿ ಒಂದು ದೊಡ್ಡ ಫೇವರ್ ಹುಡುಕಿ ಬರುತ್ತೆ ಅಂತ ಹೇಳ್ತಾರೆ. ಅಂಕಲ್ ಅವರೇ, ನೀವು ಬಂದಿದ್ದೀರಾ, ಲಿಂಗರಾಜಪುರದಿಂದ ಬಂದಿದ್ದೀರಾ, ನೆನ್ನೆ ನೀವು ಬಂದಿದ್ದೀರಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಸತ್ತ ಆತ್ಮಗಳ ಬಾಧೆಗಳು ಇವತ್ತು ನೀಗಿ ಹೋಗ್ತಾ ಇದೆ. ಇವತ್ತಿಂದ ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಬಿಡುಗಡೆ ಆಗಿ ನಿಮ್ಮ ಕೋರ್ಟ್ ಕೇಸ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಪ್ಲಸ್ ರಾಧಾ ಅವರೇ, ನಿಮ್ಮ ಕೆಲಸ ಹುಡ್ಕೊಂಬರತ್ತೆ ಅಂತ ಅಪ್ಪ ಹೇಳ್ತಾರೆ. ದೇವ್ರ ಸನ್ನಿಧಾನದಲ್ಲಿ ಬ್ರದರ್ ಅಪ್ಪ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಆಗಿರುವಂಥ ಕೆಲಸಗಳಲ್ಲಿ 2ರಷ್ಟು ಸನ್ಮಾನಗಳನ್ನ ನೀವು ಪಡೀತೀರಂತೆ. ಬಸವರಾಜ್ ಅವರೇ, ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಮಿರಕಲ್ ಆಗುತ್ತೆ ಅಂತ ಹೇಳ್ತಾರೆ. ರಾಜು ಅವರೇ, ನಿಮ್ಮ ಮನೆಯೊಳಗೆ ಇದುವರೆಗಿದ್ದಂಥ ಅಂಧಕಾರ್ಯಗಳು ಇವತ್ತು ಮುರಿಯಲ್ಪಡತ್ತೆ. ಇನ್ನು ನಿಮ್ಮ ಮನೆಯೊಳಗೆ ಒಂದು ಶುಭ ಕಾರ್ಯ ಆಗುತ್ತೆ. ನಾರಾಯಣಪ್ಪ ಅವರೇ, ಗುಡ್ಡದ ಮೇಲೆ ಕಟ್ಟಿದ ಮನೆ ಎಂದಿಗೂ ಕೆಡಲು ಪಡೋದಿಲ್ಲ, ನಿಮ್ಮ ಮನೆ ಎಂದಿಗೂ ಘನವಾಗಿರುತ್ತೆ ಅಂತ ಹೇಳ್ತಾರೆ. ಸಂಪತ್ ಅವರೇ, ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಪ್ರಮೀಳಾ ಅವರೇ, ನಿಮ್ಮ ಮನೆಯೊಳಗೆ ಅನೇಕ ಪ್ರಾರ್ಥನೆಗೆ ಅನೇಕ ಹೆಣ್ಣು ಮಕ್ಕಳು ಬಂದು ಪ್ರಾರ್ಥನೆಗೆ ಕೂತ್ಕೊಳ್ತಾರಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಗಾಳಿಲ್ ಗೊಂಡೆ ಬ್ಲೆಸ್ ಯು. ಪವಿತ್ರ ಅವರೇ, ನಿಮ್ಮ ಮನೆ ಶುದ್ಧ ಆಗುತ್ತೆ. ಇವತ್ತಿಂದ ನಿಮ್ಮ ಮನೆಯೊಳಗೆ ಮಿರಕಲ್ಸ್ ಆಫ್ಟರ್ ಮಿರಕಲ್. ಸೈಮನ್ ಅವರೇ, ಪೀಟರ್ ಅವರೇ, ಕರ್ತ ನಿಮ್ಮ ಮನೆಯೊಳಗೆ ಮಿರಕಲ್ ಆಗುತ್ತೆ. ಜೇಮ್ಸ್ ಅವರೇ, ನಿಮ್ಮ ಮನೆಯೊಳಗೆ ಅದ್ಭುತ ಆಗುತ್ತೆ ಅಂತ ಹೇಳ್ತಾರೆ. ದೇವರ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಸೋಫಿ ಅವರೇ, ಕರ್ತನ ಹೇಳ್ತಾನೆ, ಅಭಿಷೇಕದ ಆತ್ಮ ನಿಮ್ಮ ಮೇಲೆ ಧಾರಾಳಕ್ಕೆ ಸುರಿಯಲ್ಪಡುತ್ತೆ. ಎಲ್ಲಿ ನೀವು ತಿರಸ್ಕಾರ ಮಾಡಲ್ಪಟ್ಟಿದ್ದೀರಾ, ದೇವರು ನಿಮ್ಮನ್ನು 2ರಷ್ಟಾಗಿ ಮೇಲೆ ತರ್ತೀನಿ ಅಂತ ಹೇಳ್ತಾರೆ. ಬ್ಲೆಸ್ಸಿಂಗ್ ಆಗುತ್ತೆ. ಅಲ್ಫೋನ್ಸ್ ಅವರೇ, ದೇವ್ರು ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ಸೆಬಾಸ್ಟಿನ್, ಗಾಡ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಮ್ಮೆನ್ಸ್ಲಿ. ದೇವ್ರು ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಆ್ಯಂಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಹೆಲ್ತ್ ಆಲ್ಸೋ ಬ್ರದರ್. ಗಾಡ್ ಲಿಫ್ಟ್ ಯು ಬ್ರದರ್. ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ಬರ ಮನೆ ಮೇಲೆ ಇವತ್ತು ಆಶೀರ್ವಾದ ಇಳಿಯಲ್ಪಡುತ್ತೆ. ಅರಮನೆ ಆಶೀರ್ವಾದ ಇಳಿಯಲ್ಪಡುತ್ತೆ. ಅರಮನೆ ಆಶೀರ್ವಾದ ಬರುತ್ತೆ ಇವತ್ತಿಂದ ಅರಮನೆಗೆ ಸಂಬಂಧಪಟ್ಟ ಮಾತುಗಳನ್ನ ಮಾತಾಡಿ. ನೀವು ಕಾಸ್ಟ್ಲಿ ಆಗಿದ್ದೀರಾ, ಎಲ್ಲೂ ಚೀಪಾಗಿ ಥಿಂಕ್ ಮಾಡಬೇಡಿ. ನಿಮ್ಮ ಕಾಣಿಕೆ ಕೂಡ ಅದು ಕಾಸ್ಟ್ಲಿ ಆಗೇ ಬರಬೇಕಾದ. ದೇವ್ರೆ, ನಾ ಕಾಸ್ಟ್ಲಿ ಆಗಿ ಕೊಡ್ತೀನಪ್ಪ, ಕಾಸ್ಟ್ಲಿ ಆಗಿ ಕೊಡ್ತೇನಪ್ಪ. ಅದ್ಭುತವಾದ ಕಾರ್ಯ. ಬಿಲ್ ಗೇಟ್ಸ್ ಮಗಳು ಹೋಟ್ಲಲ್ಲಿ ಕೂತಿದ್ದಾಗ ಕಾಫಿ ಎಲ್ಲ ಕುಡಿದು ಹೋದ್ಮೇಲೆ ವೆಯ್ಟರ್ ಬಂದಂತೆ. ವೆಯ್ಟರ್ ಬಂದಾಗ $500 ಇಟ್ಟು ಹೋದ್ಲಂತೆ ಟಿಪ್ಸು. $500 ಇಟ್ಟೋದಂತೆ. ಒಬ್ಬೊಬ್ಬ $500 ಇಟ್ಟು ಹೋಗ್ತಾಳಲ್ಲ, ಕುಡ್ದಿರೋದು ಬರೀ $150. ಗ್ರೇಟ್ ಮೇಡಮ್ ಅಂತ ಹೇಳಿ ಕಳ್ಸಿಕೊಟ್ನಂತೆ. ಮರ್ಸಿಡಿಸ್ ಕಾರಲ್ಲಿ ಹೋಗ್ಬಿಟ್ರಂತೆ. 1 ವಾರ ಆದಮೇಲೆ ಬಿಲ್ ಗೇಟ್ಸ್ ಅದೇ ಹೋಟ್ಲಿಗೆ ಬಂದ್ರಂತೆ. ಅವರು ಕಾಫಿ ಕುಡಿದ್ರಂತೆ. ಅವಾಗ ಯಪ್ಪ ತಿಳ್ಕೊಂಡು, ಅವಳೇ 500 ಕೊಟ್ಲು ಅಂದರೆ ಈ ಯಪ್ಪ ಎಷ್ಟು ಕೊಡ್ಬೋದು ಅಂತ ನೋಡಿದ್ರೆ ಆ ಯಪ್ಪ ಬೇರೆ $50 ಹಾಕಿದ್ರಂತೆ. ಏನು ಸರ್, ನಿಮ್ಮ ಮಗಳು ಬಂದು 500 ಹಾಕಿದ್ರು, ನೀವು ನೋಡಿದ್ರೆ 50 ಹಾಕ್ತೀರಾ? ಅವ್ರು ಹೇಳಿದಂತೆ, ನೋಡಪ್ಪ ತಮ್ಮ, ಅವಳಿಗೆ ಬಿಲ್ ಗೇಟ್ಸ್ ಮಗಳಪ್ಪ, ನಾನು ರೈತನ ಮಗಪ್ಪ, ನನ್ನ ಯೋಗಕ್ಕೆ ತಕ್ಕ ಹಾಗೆ ನಾನು ಮಾಡಬೇಕು. ನಾನು ರೈತನ ಮಗ, ಬಡವನ ಮಗ, ನಾನು ಬಡತನದಿಂದ ಬಂದಿದ್ದೀನಿ. ಬೆಲೆ ಏನು ಅಂತ ನನಗೆ ಗೊತ್ತು. ಅದು ಅವಳಿಗೆ ಬೆಲೆ ಏನಂತ ಗೊತ್ತು. ಅವಳು ಅರಮನೆಗೆ ಬಂದ್ಬಿಟ್ಲು. ನಾನು ಕಾಸ್ಟ್ಲಿ ಆಗಿದ್ದೀನಿ, ಅವಳು ನನಗಿಂತ ಕಾಸ್ಟ್ಲಿ ಆಗಿದ್ದಾಳೆ. ಅವಳಿಗೆ ನಾನು $500 ಕೊಟ್ಟರೆ ನಾನು $50 ಇಟ್ಕೊಳ್ತೀನಿ, ಅವ್ನು ಖರ್ಚಿಗೆ ಜಾಸ್ತಿ ಕೊಡ್ತೇನೆ. ನೀವು ಅರಮನೆಗೆ ಬಂದರೆ ತಾಯಿ ಮನೆಗೆ ಬಂದ ಹಾಗೆ ಬರಿಗೈಲಿ ಬರ್ತೀರಾ. ಆದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಫುಲ್ ಲೋಡ್ ಆಗಿ ಹೊರಗಡೆ ಹೋಗ್ತೀರಾ. ಹಲ್ಲೆಲೂಯಾ. ಆರಾಧನೆ ಒಳಗೆ ಬರಬೇಕಾದ್ರೆ ಖಾಲಿ ಹೊರಗೆ ಬರ್ತೀರಾ. ಆದರೆ ಈ ತಂದೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಲೋಡ್ ಆಗಿ ಇಟ್ಕೊಂಡು ಹೋಗ್ತೀರಾ ಪ್ರಿಯ ಮಕ್ಕಳೇ. ಅದು ದೇವರ ಆಶೀರ್ವಾದ. ಆಗ ಈ ಮನೆ
ಇದು ಕಲಿಯೋ ಮನೆ ಅಲ್ಲ, ಇದು ಹೊಂದಿಕೊಳ್ಳೋ ಮನೆ. Amen. Hallelujah. This place is not a place of learning, it's a place of receiving something from God. Amen. Amen. Because you are in the palace. Hallelujah. You are of the palace. You are belongs to the palace. ನೀನು ಅರಮನೆಗೆ ಸಂಬಂಧಪಟ್ಟವಳು, ಅರಮನೆ ಇರೋಳು, ಅರಮನೆಗೆ ವಾರಸುದಾರರಾಗಿದ್ಯಾ ನೀನು. ಅದಕ್ಕೆ ನನ್ನ ಮಾತು ಹೆಂಗಿದೆ, ಅರಮನೆಗೆ ಬಂದ ಮಾತಾಗೈತೆ. ನನ್ನ ಡ್ರೆಸ್ ಹೆಂಗಿದೆ, ಅರಮನೆ ಡ್ರೆಸ್ ಇದ್ದಂಗೈತೆ ಅಲ್ವಾ. ನನ್ನ ಪ್ರೆಸೆಂಟೇಷನ್ ಹೆಂಗಿದೆ, ಮೆಸೇಜು ಅರಮನೆಗೆ ಸಂಬಂಧಪಟ್ಟ. Hallelujah. ಚೇಂಜ್ ಆಗಲ್ಲ ಇದು, ಯಾಕಂದ್ರೆ ದಿಸ್ ಇಸ್ ಎ ವೆಲ್ ಪ್ರಿಪೇರ್ಡ್ ಗ್ಲೋರಿಯಸ್ ಮೆಸೇಜ್. Hallelujah. ಅದಕ್ಕೆ ಇವತ್ತಿನ ಚೇಂಜ್ ಮಾಡಿ. ದೇವರ ನನಗೆ ಅರಮನೆಯ ಮನಸ್ಸು ಬರಲಪ್ಪ ಹೇಳಿ. ದೇವರೇ ನನಗೆ ಅರಮನೆಯ ಮನಸ್ಸು ಬರಲಪ್ಪ ಹೇಳಿ, ಅರಮನೆಯ ಮನಸ್ಸು ಬರಲಪ್ಪ. ಅರಮನೆಯ ಮನಸ್ಸು ಬರಲಪ್ಪ. ಈ ಲೋಕದ ನಡವಳಿಕೆನ ಅನುಸರಿಸದೆ ದೇವರ ಜೀವಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನ ನೂತನಪಡಿಸಿಕೊಂಡು ಅರಮನೆಯ ಭಾವದ. ಅದಕ್ಕೆ ಪೌಲ್ ಹೇಳ್ತಾರೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ ಲಾರ್ಡ್ಸ್ ಕಿಂಗ್ಡಮ್, ವಿ ಆರ್ ದ ರಾಯಲ್ ಪ್ರೀಸ್ಟ್ಹುಡ್. ಏನ ಹೆಂಗಿರಿ ಅಥಾರಿಟಿ ಮೆಸೇಜ್ ನೋಡ್ರಿ ಒಂದು ಹೆಂಗಿರುತ್ತೆ. ಕೋರ್ಟ್ ಕರ್ಕೊಂಡು ಹೋದಾಗ್ಲೂ ಕೂಡ ಕೋರ್ಟಲ್ಲಿ ಪುಲ್ಪಿಟ್ ಹಾಕೊಳ್ತಾನ ಅವನು. He didn't ask where is my pulpit. He said that where the place wherever he stand, that has become the pulpit for him. To bring the glorious message of God. ಸರಮನೆಯಲ್ಲಿ ಸರಮನೆಯೊಳಗೆ ಚೈನ್ ಹಾಕಿ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ, 5-6 ಚೈನ್ ಹಾಕಿ ಕರ್ಕೊಂಡು ಹೋದ್ರು ಕೂಡ, ಚೈನ್ ಹಾಕಿ ಕರ್ಕೊಂಡು ಹೋದ್ರು ಕೂಡ ಅವನು ಹೇಳ್ತಾನೆ, ದೇವರ ವಾಕ್ಯಕ್ಕೆ there is no chain for the word of God. ನನ್ನ ಕೈಗೆ ಚೈನ್ ಇದೆ, ಆದರೆ ಕರ್ತನ ವಾಕ್ಯಕ್ಕೆ there is no chain. ಯೇಸು ಸತ್ತಾಗ 10,000 ಜನ ಸೋಲ್ಜರ್ಸ್ ನಿಂತ್ಕೊಳ್ತಾರೆ. ಎಷ್ಟು ಜನ 10,000 ಜನನ ತಗೊಂಡು ನಿಲ್ಲಿಸ್ತಾನೆ ಸೋಲ್ಜರ್. ಏಯ್ ನಿಲ್ರ ಎಲ್ಲ, ಆ ಅಪ್ಪ ಎದ್ದು ಬರ್ತಾನಂತೆ ನೋಡೋಣ. ಒಂದು ಡೆಡ್ ಬಾಡಿಗೆ ಇಷ್ಟು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದೆ ಫಸ್ಟ್. ಜೀವಂತವಾಗಿರೋರೆಲ್ಲ ಸತ್ತ ಡೆಡ್ ಬಾಡಿಗೆ 10,000 ಜನ ನಿಂತ್ಕೊಳ್ತಾರಂದ್ರೆ ನಿನ್ ಬಾಡಿ ಎಷ್ಟು ಕಾಸ್ಟ್ಲಿ. How much costly your body? Hey, come on. ನಿನ್ ಬಾಡಿ ಕಾಸ್ಟ್ಲಿ ಕಣೋ. ಮೋಸೆ ಸತ್ತಾಗ ಕೂಡ, ಈವನ್ ಮೋಸೆ ಸತ್ತಾಗ್ಲೂ ಕೂಡ ಆ ಬಾಡಿ ಕಾಸ್ಟ್ಲಿ ಆಗಿತ್ತು. ದೇವರೇ ಬಂದ್ಬಿಟ್ರಲ್ಲಿ, ಏಯ್ ತೊಡ್ರ ನನ್ನ ಮಗನ ಬಾಡಿ ಕಾಸ್ಟ್ಲಿ ಇಲ್ಲ. ಸತ್ತ ಮೇಲೆ ಅಷ್ಟು ದೇವ್ರ ಕಾಸ್ಟ್ಲಿ ಅಂದ್ರೆ, ಎಲಿಶಾ ಸತ್ತು ಅವನು ಸಮಾಧಿಲಿ ಹಾಕಿದಾಗ ಯಾವುದೋ ಹೆಣ ಅಲ್ಲಿ ಎಸ್ತಿದ ತಕ್ಷಣ ಹೆಣ ಎದ್ಬಿಡ್ತಂತೆ. ಏ ಕಮಾನ್, ಕಾಸ್ಟ್ಲಿ ಕಾಸ್ಟ್ಲಿ. 10 ಸತ್ತು ಹೋದ ಡೆಡ್ ಬಾಡಿನ ಕಾಪಾಡಕ್ಕೆ 10,000 ಜನ ಕೂತ್ಕೊಳ್ತಾರೆ. ನೈಟು ಅಪ್ಪ ಹೇಳ್ತಾರೆ ಸಾಯಕ್ ಮುಂಚೆ, ಏಯ್ ನಾನು ಎದೊಳ್ತೀನೋ, ಇರೋ ನಾನು ಎದೊಳ್ತೀನಿ, ನಿನ್ ದಮ್ಮಿದ್ರೆ ನೀನ ನಿಲ್ಸ್ಬಿಡು. ಅವ್ರು ಹೇಳ್ತಾರೆ ಯಾರಿಗೆ, ಮಿಲಾದ್ಗೆ ಮತ್ತೆ ಅವ್ರಿಗೆಲ್ಲ ಸಾಯ ಮುಂಚೆ ಹೇಳ್ಬಿಡ್ತಾರೆ ನಮ್ಮ ಹೀರೋ ಅಷ್ಟೇ ಹೇಳ್ತಾರೆ, ನಿನ್ ದಮ್ಮಿದ್ರೆ, ನಿನ್ ತಾಕತ್ತಿದ್ರೆ ನಾನು ಹಾಕು ಒಳಗೆ, ನಿನ್ ತಾಕತ್ತಿದ್ರೆ ನೀವು ಮುಚ್ಚಿಕ್ಕು ನೋಡೋಣ ಕಲ್ಲ, ಆದರೆ ನಾ ಎದ್ದು ಬರ್ತೀನಿ ಹೊರಗಡೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ ರಾಜವರೇ, ನಿಮ್ ಬಾಡಿ ಅಷ್ಟು ಕಾಸ್ಟ್ಲಿ ಐತೆ. ಆ ಬಾಡಿಗೆ ಚೆನ್ನಾಗಿ ಸ್ನಾನ ಮಾಡಿ, ಹೆಣ್ಮಕ್ಳೇ ಚೆನ್ನಾಗಿ ಪಾಲಿಶ್ ಮಾಡಿ, ಬರೀ ಲಿಪ್ಸ್ಟಿಕ್ ಮಾತ್ರ ಹಾಕಿ ಅಲ್ಲಿ ಮಾತ್ರ ರೆಡ್ ಮಾಡ್ಕೋಬೇಡಿ. ಕ್ಲೀನಾಗಿ ಬಾಡಿ ಚೆನ್ನಾಗಿ ಇಟ್ಕೊಂಡು ಸ್ಲಿಮ್ ಆಗಿ, ಇಡ್ಲಿ ವಡೆ, ಆಂಬೊಡೆ, ಮದ್ದೂರು ವಡೆ ಥರ ಇರದೆ ಕ್ಲೀನಾಗಿ
ಫಿಗರ್ ಆಗಿ ದೇವರಿಗೆ ಸ್ತೋತ್ರ ಮಾಡ್ಕೊಂಡು, ಅಪ್ಪ ಬಂದಿದ್ದೀನಿ ನಿನ್ನ ಸನ್ನಿಧಾನದಲ್ಲಿ ಸ್ತೋತ್ರ ಬಲಿ ಅಪ್ಪ, ಅಪ್ಪನಿಗೆ ಮಹಿಮೆ. ಹತ್ತು ಸಾವಿರ ಜನ ಇದ್ರು ಸರೋಜಮ್ಮ ಕಾಯ್ತಾ ಇದ್ದಾರೆ. ಅಪ್ಪ ಹೇಳ್ಬಿಟ್ರು, ನಿಂಗೆ ತಾಕತ್ತಿದ್ರೆ ನೀನು ನನ್ನ ತಡಿ, ಇಲ್ವಾ ನಾನು ಮಿಂಚಿ ಮೇಲೆ ಬರ್ತೀನಿ, ನೀ ತಡಿ, ನೀನು ನಿಂತ್ಕೊಂಡು ಇಲ್ಲಕ್ಕೆ ಬಿಡ್ತೀನಿ. ನನ್ನ ಪುನರುತ್ಥಾನ ಶಕ್ತಿ ಎತ್ಕೊಂಡ್ ಬರ್ಬೇಕಾದ್ರೆ, ಆ ಶಕ್ತಿ ಹೊರಗಡೆ ಬರ್ಬೇಕಾದ್ರೆ ಸಿಡಿಲು ಕಲ್ಲುಗಳು ಹೊರಗಡೆ ಬರುತ್ತೆ. ಅದು ಓಡ್ತಾರೆ ಜನ, ಓಡ್ತಾರೆ ಅಲ್ಲಿಂದ. 10,000 ಜನ. They were being spotted and the great stone was exploded. ಆ ದೊಡ್ಡ ಬಂಡೆ ಹೊಡೆಯಲ್ಪಟ್ಟು ಚೂರು ಚೂರಾದಾಗ 10,000 ಜನ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವ್ರ ಜೀವ ಉಳಿಸ್ಕೊಳಕ್? ಯಾಕಂದ್ರೆ such a power was in the stone. ಒಂದು ಬಾಂಬ್ ಹೊಡೆದ್ರೆ ಹೇಗೆ ಅದು ಹೊಡ್ಕೊಂಡು ಹೊರಗಡೆ ಬರುತ್ತೆ, ಅದೇ ರೀತಿ ಯೇಸುವಿನ ಪುನರುತ್ಥಾನ ರಿಸರೆಕ್ಷನ್ ವಾಸ್ ಸೋ ಪವರ್ಫುಲ್. ಅವ್ರು ಹೇಳ್ತಾರೆ, ನೀನ್ ತಾಕತ್ತಿದ್ರೆ ಮಾಡು, ನನ್ನ ಮಕ್ಕಳಿಗೆ ನಾನು ಶಕ್ತಿ ಕೊಟ್ಟಿದ್ದೀನಿ. ಆಗ ನಾನು ಹೇಳ್ತೇನೆ, ಯೇಸು ಕ್ರಿಸ್ತರ ಪುನರುತ್ಥಾನ ಶಕ್ತಿ ನಿನ್ ಮೇಲೆ ಬಂದ್ರೆ ಈ ಲೋಕದಲ್ಲಿ ಯಾವ ವಿಧವಾದ ಕೋತಪ್ಪಾಗ ಕೂಡ ನಿನ್ನ ಪ್ರಾಸ್ಪರಿಟಿನ ಕಡೆ ಮಾಡಕ್ಕಾಗಲ್ಲ, ನಿನ್ನ ಜಯವನ್ನ ಕಮ್ಮಿ ಮಾಡಕ್ಕಾಗಲ್ಲ, ನಿನ್ನ ವ್ಯಾಪಾರ ಕಡಿಮೆ ಮಾಡಕ್ಕಾಗಲ್ಲ. Nobody can stop your weakness. Nobody can stop your victory. Nobody can stop your success. Nobody can stop your eligibility. Nobody can stop your ability. Nobody. Nobody. ಯಾರಿಗೂ ಆ ಶಕ್ತಿ ಇಲ್ಲ. ಪುನರುತ್ಥಾನದ ಶಕ್ತಿ ಬಂದ ತಕ್ಷಣ ನಿನ್ನ ಅಭಿವೃದ್ಧಿನ ಶಾನನ್ ತಡೆಯೋದಕ್ಕೆ ಲೋಕದಲ್ಲಿ ಎಂತ ಗ್ರೇಟ್ ಅಲೆಕ್ಸಾಂಡರ್ ಕೂಡ ಶಕ್ತಿ ಇಲ್ಲ. ಯಾರ ಕೈಲಿ ತಾಕತ್ತಿಲ್ಲ. ಒಂದ್ ವೇಳೆ ಇದ್ರೆ ಅಪ್ಪ ಹೇಳ್ತಾರೆ, ಬಾ ನನ್ ಮಗನ ಹತ್ರ, ನಾನು ನಿಲ್ತೀನಿ, ನನ್ನ ಮಗಳ ಪಕ್ಕ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಹಲ್ಲೆಲೂಯಾ. ಆ ರೀತಿ. ಸೊ nobody can stop your success. Nobody can stop your ministry. Nobody can stop your financial flow when the power of the resurrection comes. Why? Because you are in the palace. ನೀನು ಅರಮನೆಯಲ್ಲಿ ಇಡಲ್ಪಟ್ಟವಳು. ಅರಮನೆಯಲ್ಲಿ ಏನ್ ಡಿಸೈಡ್ ಮಾಡ್ತೀಯ? ಅಪ್ಪ ಹೇಳ್ತಾರೆ, ಜಾನ್ ಮನಸ್ಸಿದ್ದಂತೆ ಮಾಡು, ನಾನು ನಿನ್ನ ಸಂಗಡ ಇದ್ದೇನೆ. ವೀರೇಶ್ ಮನಸ್ಸಿದ್ದಂತೆ ಮಾಡು, ನಾನು ನಿನ್ನ ಸಂಗಡ ಇದ್ದೇನೆ. ಜಾನ್ ಮನಸ್ಸಿದ್ದಂತೆ ಮಾಡು, ದೇವರ ಸಂಗಡ ಇದ್ದಾನೆ. ಶಿವಕುಮಾರ್ ಮನಸ್ಸಿದ್ದಂತೆ ಮಾಡು, ದೇವರು. ಯಾರು ಕೂಡ ಸ್ಟಾಪ್ ಮಾಡಕ್ಕಾಗಲ್ಲ. ಅದೇ ನಾ ಹೇಳ್ತೀನಿ, ನಿಮ್ಮ ಸಕ್ಸಸ್ಸು, ನಿಮ್ಮ ಆಶೀರ್ವಾದ, ನಿಮ್ಮ ಹಣಕಾಸು ಮನೋರವರೇ ಯಾರು ನಿಲ್ಲಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಕರದ ದೇವರು ನಂಬಿಕಸ್ಥನಾಗಿದ್ದಾನೆ. ನಿಮ್ಮ ತಲೆ ಮೇಲೆ ಯೇಸುವಿನ ರಕ್ತ ಹಾಕಲ್ಪಟ್ಟಿದೆ. Nobody can stop your resurrection. Nobody can stop your success. Nobody can withhold your financial source. All is there. ಎಲ್ಲ ನಿಮ್ಮ ಕೈಯಲ್ಲಿ ಮಾಡಲ್ಪಟ್ಟಿದೆ. ಅದಕ್ಕೆ ಅಪ್ಪ ಹೇಳಿದ್ರು, ನೀನ್ ತಾಕತ್ತಿದ್ರೆ ಅದ್ ಮಾಡು. ಎಷ್ಟು ಜನ ಬೇಕಾಕು? 1000 ಜನ ಆಗ್ತೀಯಾ? ಅವ್ನು ಹೇಳ್ದ 10,000 ಜನ ಆಗ್ತಾ. 10,000 ಜನ ಆಗ್ದಾಗ ಮಧ್ಯರಾತ್ರಿ 2-3 ಗಂಟೆಗೆ ಕಲ್ಲು ಹೊಡೆಯಲ್ಪಡತ್ತೆ. ಚೂರು ಚೂರಾಗಿ ಹೊಡೆಯಲ್ಪಟ್ಟಾಗ ದಿಕ್ಕು ತೋಚದೆ ಓಡ್ತಾರೆ ಈ ಜನ. ಏನಪ್ಪ, ಒಂದೊಂದು ಕಲ್ಲು ಒಬ್ಬೊಬ್ಬನಿಗೆ ಹಿಂಗೆಲ್ಲ ಹೊಡ್ಕೊಂಡ್ ಬರುತ್ತೆ. ಅವ್ರು ಎದ್ದಿದ ತಕ್ಷಣ ಸಮಾಧಿಲಿದ್ದ ಜನಗಳೆಲ್ಲ ಎದೊಳಗೆ ಸ್ಟಾರ್ಟ್ ಮಾಡ್ತಾರೆ. ಎದ್ದು ಅವ್ರವ್ರ ಮನೆಗಳಿಗೆ ಹೋಗಿ ಟೆಸ್ಟಿಫೈ ಮಾಡ್ತಾರೆ. I have been raised by the resurrection power of Jesus Christ. Today you have been raised because the blood has been shed on the cross. ಆ ರಕ್ತ ಸುರಿಸಲ್ಪಟ್ಟಿರೋದ್ರಿಂದ ವೀರೇಶ್ ಅವರೇ, ಇವತ್ತು ವ್ಯಾಪಾರ ಲಾಸ್ ಆಗಿರ್ಬೋದು, ಅದು ಒಂದು ದಿನ ಬರುತ್ತೆ ಲಕ್ಷಗಟ್ಟಲೆ ಸಾಲ ಇನ್ನೊಬ್ರು ಕೊಡ್ತೀರಾ? ಸರೋಜಮ್ಮ ಇವತ್ತಿನ ಸಾಲ ಇರ್ಬೋದು, ಬೇಬಿಯವರೇ ಒಂದು ಸಾಲ ಇರ್ಬೋದು, ರಾಘವರೇ ಒಂದು ಸಾಲ ಇರ್ಬೋದು. ಒಂದ್ ದಿನ ಬರುತ್ತೆ 3 ಕಡೆ ಕಂಪನಿ ಹೋಲ್ಡ್ ಮಾಡ್ತೀರಾ ನೀವು, 3 ಕಡೆ ಕಂಪನಿ ನಡೆಸ್ತೀರಾ.
ಚಂದ್ರ ಅವರೇ 3 ಕಡೆ ಕಂಪನಿ ನಡೆಸ್ತೀರಾ ನೀವು? ರಾಜು ಅವರೇ 4 ಕಡೆ ಗಾರ್ಮೆಂಟ್ ನಡೆಸ್ತೀರಾ ನೀವು? Nobody can stop your blessing and business. ಯಾಕೆ ಹೇಳ್ತೇನೆ? ದೇವರ ಸುವಾರ್ತೆನ ಯಾರ ಕೈಲಿ ನಿಲ್ಲಿಸಕ್ಕೆ ಆಗಲ್ಲ. ಒಂದು ಮಾತ್ರ ಎದ್ದಿದೆ, ಅದು ಯೇಸು ಕ್ರಿಸ್ತನ ಸಮಾಧಿ ಒಂದೇ. ನಮ್ಗೆ ಸ್ತೋತ್ರ. ಅದಕ್ಕೆ ಲೋಕದಲ್ಲಿ ಇರೋನಿಗಿಂತ ನಿಮ್ಮಲ್ಲಿರುವ ದೇವರು ಹೆಚ್ಚಿನವನಾಗಿದ್ದಾನೆ. Greater is he that is in you than he that is in the world. உலகத்தில் இருக்கிற காட்டில் உனக்குள்ள இருக்கிற கர்த்தர் பெரியவர். ಆ ಒಂದು ದರ್ಶನ ಅರಮನೆಯಲ್ಲಿ ಇದೀನಿ ಅನ್ನುವಂಥ ಭಾವನೆ ನಿನಗಿದ್ರೆ ನೀನು ಯಾವ ಸಂಗತಿಗೂ ವಿಚಾರಕ್ಕೂ ಜಯಣ್ಣ ಅವರೇ, ಜಾನ್ ಅವರೇ, ಸಭಾಷಿನ್ ಅವರೇ, ರಾಜು ಅವರೇ, ನೀವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ದಿಲ್ದಾರಾಗಿ ಪ್ರಸಂಗ ಮಾಡಿ. ಯಾಕಂದ್ರೆ ನಮ್ಮ ಅಪ್ಪನೇ ಸಮಾಧಿಯಿಂದ ಎದ್ದಿದ್ದಾರೆ. ಸತ್ತ ಎಣದಲ್ಲಿ 10,000 ಜನ ಓಡಿಸಿದ್ದಾರೆ ಅವರು. ಆಗ ಜೀವಂತ ಆಗಿರೋ ರಕ್ತ ಎಷ್ಟು ದೊಡ್ಡ ಕೆಲಸ ಮಾಡ್ಬೋದು. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಿಂಗೆ ಎದ್ದೇಳ್ಬೇಕು. ಅಪ್ಪ ಅರಮನೆಯಿಂದ ಎದ್ದೇಳ್ತಿದ್ದೀನಪ್ಪ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನ ಎತ್ತುತ್ತೇನೆ. ರೀ ಸಕ್ಕರೆ ಇರ್ತಿರ್ಲಿಲ್ಲ ರೀ ನಮ್ಮ ಮನೆಯಲ್ಲಿ, ಆಲೆ ಇರ್ತಿರಲಿಲ್ಲ ರೀ. 1 ತಿಂಗಳಿರ್ರಿ, 1-1.5 ತಿಂಗಳು ಆಲೆ ಇರಲಿಲ್ಲ ರೀ ನಮ್ಮ ಮನೆಯಲ್ಲಿ. ಐ ಆಮ್ ಟೆಲಿಂಗ್ ಯು ದ ರಿಯಾಲಿಟಿ. ಹಾಲು ಇಲ್ಲದೆ ಇದ್ದಾಗಲೂ ಕೂಡ ನೀರು ಬಿಸಿ ಮಾಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಲಿದು ಅಂದ್ಬಿಟ್ಟು ಕುಡ್ದಿದ್ದೀನಿ ನಾನು. ಅದು ಹಾಲು ಥರ ಟೇಸ್ಟ್ ಆಗಿತ್ತು ನಮಗೆ. ಅದೇ ನಮಗೆ ಸ್ತೋತ್ರವಾಗಿದೆ. ಇವತ್ತು ಹಾಲಿದೆ, ಕುಡಿಯೋಕ್ಕೆ ಟೈಮ್ ಇಲ್ಲ ನನ್ನ ಪ್ರಿಯ ಮಕ್ಕಳು. ಆ ರೀತಿಯೇ ಅರಮನೆ ಅನ್ನೋದು ನಿಮ್ಗೆ ಆಶೀರ್ವಾದ. ಯಾವತ್ತೂ ನೀವು ಕೆಳಗಣ ಅಲ್ಲ, ನೀವು ಸ್ಲಮ್ಮಲ್ಲಿರೋ ತಕ್ಕವರಲ್ಲ. ನೀವು ಅರಮನೆಯಲ್ಲಿ ಬೆಳೆಯೋ ಮಕ್ಕಳು, ರಾಜನ ಮಕ್ಕಳು, ರಾಣಿ ಮಕ್ಕಳು. ನೀವು ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಲಿ, ನಿಮ್ಮ ಭಾವನೆಗಳು ಚೇಂಜ್ ಆಗಲಿ, ನಿಮ್ಮ ಹೇರ್ ಸ್ಟೈಲ್ಗಳು ಚೇಂಜ್ ಆಗಲಿ. ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಘನವಾಗಿ ಬನ್ನಿ. ಪಕ್ಕದಲ್ಲಿ ಹೇಳಿ, ನಾನು ಅರಮನೆಯಲ್ಲಿ ಬೆಳೆದವಳು. 3 ಸತಿ ನಾನು ಅರಮನೆಯಲ್ಲಿ ಬೆಳೆದವಳು, ನಾನು ಅರಮನೆಯಲ್ಲಿ ಬೆಳೆದವಳು, ಅರಮನೆಯಲ್ಲಿ ಬೆಳೆದವಳು. ಅದಕ್ಕೆ ದೇವರು ಮೋಸೆನ ಮಗು ಇದ್ದಾಗಲೇ ಎತ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿಗೆ. ಅಲ್ಲೇ ಬೆಳಿ ಮಗ ನೀನು. ದ ಗೈ ಹೂ ವಾಂಟೆಡ್ ಟು ಕಿಲ್ ಮೋಸಸ್, ದ ಸೇಮ್ ಗೈ ವಾಸ್ ಬ್ಲೆಸ್ಡ್ ಬೈ ಮೋಸಸ್. ಯಾವ ಮಗುನ ಕೊಲ್ಲಕ್ಕೆ ನೋಡಿದ ಅರಸ, ಆ ಮಗುವಿಂದಲೇ ಅವನ ಆಶೀರ್ವಾದ ಒಂದಲ್ಲಿ ಪಟ್ಟ ಅರಮನೆಗೆ ತೊಗೊಂಡು ಹೋಗ್ತಾ ಇದ್ದೆ ನಿಮ್ಮನ್ನ. ಇವತ್ತಿಂದ ಎಲ್ಲ ಸ್ಥಿತಿಗತಿಗಳು ಚೇಂಜ್ ಆಗುತ್ತೆ ನಿಮಗೆ. ಇವತ್ತು ಹೋಗಿ ಮನೆಯಲ್ಲೆಲ್ಲ ಹೋಗಿ ರೆಡಿ ಮಾಡಿ, ಟೇಬಲ್ ರೆಡಿ ಮಾಡಿ, ಬ್ಲಾಂಕೆಟ್ಸ್ ರೆಡಿ ಮಾಡಿ, ಶೋಕೇಸ್ ರೆಡಿ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಹಳೆದೆಲ್ಲ ತೆಗಿರಿ, ಬೇರೆಯವ್ರು ಕೊಡಿ, ಹೊಸದಿಡಿ. ಅಪ್ಪ ಇನ್ನು ಹೊಸದಕ್ಕೆ ಜಾಗ ಮಾಡಿ, ಹೊಸದು ಒಳಗೆ ಬರತ್ತೆ. ಹಳೆ ವಾಚ್ ತೆಗಿರಿ, ಹೊಸ ವಾಚ್ ಬರತ್ತೆ. ಹಳೆ ಉಂಗುರ ತೆಗಿರಿ, ಹೊಸ ಉಂಗುರ ಬರತ್ತೆ. ಹಳೆ ಕಾರುಗಳು ತೆಗಿರಿ, ಹೊಸ ಕಾರುಗಳು ಬರತ್ತೆ.